ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. 2024ರ ಲೋಕಸಭಾ ಚುನಾವಣಾ ಫಲಿತಾಂಶ ಪ್ರಕಟ. ಎನ್ಡಿಎ 292, ಇಂಡಿಯಾ 234, ಇತರೆ 17 ಸ್ಥಾನಗಳಲ್ಲಿ ಗೆಲುವು. ಸರಳ ಬಹುಮತ ಸಾಧಿಸಿದ ಎನ್ಡಿಎ ಮೈತ್ರಿಕೂಟ. ದೇಶದ 240 ಸ್ಥಾನಗಳಲ್ಲಿ ಅರಳಿದ ಕಮಲ. ದೆಹಲಿಯ ಬಿಜೆಪಿ ಪ್ರಧಾನ ಕಚೇರಿಯಲ್ಲಿ ಸಂಭ್ರಮ. 3ನೇ ಬಾರಿ ಸರ್ಕಾರ ರಚನೆಯ ಅವಕಾಶ. ಜನತೆಗೆ ಮೋದಿ ಧನ್ಯವಾದ. ಸೋತರು ಗೆದ್ದು ಬೀಗಿದ ಕಾಂಗ್ರೆಸ್ ಪಕ್ಷ. 99 ಕ್ಷೇತ್ರಗಳಲ್ಲಿ ಹಸ್ತಪಡೆಗೆ ಗೆಲುವು. ಜನಾದೇಶವನ್ನು ಸ್ವಾಗತಿಸಿದ ಕಾಂಗ್ರೆಸ್ ಹೈಕಮಾಂಡ್. 18ನೇ ಲೋಕಸಭೆಯ ಸರ್ಕಾರ ರಚನೆಗೆ ಎನ್ಡಿಎ ಕಸರತ್ತು. ಇಂದು ಮಹತ್ವದ ಕ್ಯಾಬಿನೆಟ್ ಸಭೆ ನಡೆಸಲಿರುವ ಮೋದಿ. ಎನ್ಡಿಎ ಮಿತ್ರ ಪಕ್ಷಗಳ ನಾಯಕರಿಗೂ ಬುಲಾವ್. ಕೇಂದ್ರದಲ್ಲಿ ಸರ್ಕಾರ ರಚನೆಗೆ ಕಾಂಗ್ರೆಸ್ ಬಿಜೆಪಿ ಟಫ್ ಫೈಟ್. ಇಂಡಿಯಾ ಬಣದ ನಾಯಕರಿಂದಲೂ ಸಭೆ. ಪ್ರಧಾನಿ ಅಭ್ಯರ್ಥಿ ಆಯ್ಕೆ ಕುರಿತು ಮಾತುಕತೆ ಸಾಧ್ಯತೆ. ಸರ್ಕಾರ ರಚನೆಗೆ ಎನ್ಡಿಎ ಇಂಡಿಯಾ ಕಸರತ್ತು. ನಿತೀಶ್ ಕುಮಾರ್, ಚಂದ್ರಬಾಬು ನಾಯ್ಡುಗೆ ಫುಲ್ ಡಿಮ್ಯಾಂಡ್. ಇಂಡಿಯಾ ಕೂಟದಿಂದಲೂ ಇಬ್ಬರಿಗೂ ಬಿಗ್ ಆಫರ್. ಚಂದ್ರಬಾಬು ನಾಯ್ಡುಗೆ ಮತ್ತೆ ಆಂಧ್ರ ಸಿಎಂ ಪಟ್ಟ ಅದೃಷ್ಟ. ಜೂನ್ 9ರಂದು ಚಂದ್ರಬಾಬು ನಾಯ್ಡು ಪ್ರಮಾಣ. ನಟ ಪವನ್ ಕಲ್ಯಾಣ್ ಆಂಧ್ರ ಡಿಸಿಎಂ ಆಗುವ ಸಾಧ್ಯತೆ. ಆಂಧ್ರ ವಿಧಾನಸಭೆಯಲ್ಲಿ ವೈಎಸ್ಆರ್ಸಿಪಿಗೆ ಮುಖಭಂಗ. ಸೋಲಿನ ಬೆನ್ನಲ್ಲೇ ಸಿಎಂ ಸ್ಥಾನಕ್ಕೆ ಜಗನ್ ರಾಜೀನಾಮೆ. ರಾಜ್ಯಪಾಲರಿಂದ ರಾಜೀನಾಮೆ ಪತ್ರ ಸ್ವೀಕಾರ. ಲೋಕಸಭಾ ಚುನಾವಣೆಯಲ್ಲಿ ಭರ್ಜರಿ ಗೆಲುವು. ಮೋದಿಗೆ ಶುಭ ಕೋರಿದ ಇಟಾಲಿಯನ್ ಪ್ರಧಾನಿ ಮೆಲೋನಿ. ಭಾರತ ಇಟಲಿ ಒಗ್ಗೂಡಿಸಲು ಒಗ್ಗಟ್ಟಾಗಿ ಕೆಲಸ ಮಾಡೋದಾಗಿ ಪೋಸ್ಟ್. ಎಲ್ಲ ಶಕ್ತಿಗಿಂತ ಜನಶಕ್ತಿ ದೊಡ್ಡದು. ಈ ಗೆಲುವು ಪ್ರಜಾಪ್ರಭುತ್ವ ಹಾಗೂ ಮತದಾರರ ಗೆಲುವು. ಬೆಂಗಳೂರು ಗ್ರಾಮಾಂತರ ವಿಜೇತ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ ಹೇಳಿಕೆ. ಇದು ನನ್ನ ಗೆಲುವಲ್ಲ, ಮಂಡ್ಯ ಜಿಲ್ಲೆ ಜನರ ಗೆಲುವು. ಜನರ ನಿರೀಕ್ಷೆ ಈಡೇರಿಸಲು ಪ್ರಾಮಾಣಿಕ ಪ್ರಯತ್ನ. ಮಂಡ್ಯದಲ್ಲಿ ನೂತನ ಸಂಸದ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ. ಇಪ್ಪತ್ತೈದು ಸ್ಥಾನ ನಿರೀಕ್ಷೆ ಇತ್ತು, ಆದರೆ 19 ಬಂದಿದ್ದು ನೋವಿದೆ. ಎನ್ಡಿಎ ಸರ್ಕಾರ ರಚನೆಗೆ ಯಾವುದೇ ಸಮಸ್ಯೆ ಇಲ್ಲ. ಮಂಡ್ಯದಲ್ಲಿ ಸಂಸದ ಎಚ್.ಡಿ. ಕುಮಾರಸ್ವಾಮಿ ವಿಶ್ವಾಸ. ಡಬಲ್ ಡಿಜಿಟ್ ಗೆಲ್ಲುವ ಕಾಂಗ್ರೆಸ್ ಕನಸು ಭಗ್ನವಾಗಿದೆ. ಗ್ಯಾರಂಟಿಗಳ ಆರ್ಭಟದ ನಡುವೆಯೂ ಈ ಫಲಿತಾಂಶ ತೃಪ್ತಿ ತಂದಿದೆ. ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರಿಗೆ ವಿಜಯೇಂದ್ರ ಅಭಿನಂದನೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಭರ್ಜರಿ ಜಯ. ಹುಟ್ಟೂರಿಗೆ ಭೇಟಿ ನೀಡಿದ ನೂತನ ಸಂಸದರಿಗೆ ಅದ್ದೂರಿ ಸ್ವಾಗತ. ಅಭಿಮಾನಿಗಳೊಂದಿಗೆ ಕಾಲ್ನಡಿಗೆಯಲ್ಲಿ ತೆರಳಿ ಪೂಜೆ ಸಲ್ಲಿಕೆ. ಸುರಪುರದಲ್ಲಿ ಉಪಚುನಾವಣೆ ಫಲಿತಾಂಶದ ಬಳಿಕ ಗದ್ದಲ. ಬಿಜೆಪಿಯ ರಾಜು ಗೌಡರ ಅಳಿಯನ ಕಾರಿನ ಮೇಲೆ ಕಾಂಗ್ರೆಸ್ ಕಲ್ಲು ತೂರಾಟ ಆರೋಪ. ರಾಜುಗೌಡ ಅಳಿಯ ಇಬ್ಬರು ಕಾರ್ಯಕರ್ತರು ಅಪಾಯದಿಂದ ಪಾರು. ಧಾರಾನಗರಿ ಧಾರವಾಡದಲ್ಲಿ ಮತ್ತೆ ಕಳ್ಳರ ಹಾವಳಿ. ಮಳಮಡಿ ಬಡಾವಣೆಯ ನಿವಾಸಿಗಳಲ್ಲಿ ಹೆಚ್ಚಿದ ಆತಂಕ. ಹೆಚ್ಚಿನ ಪೊಲೀಸರ ನಿಯೋಜನೆಗೆ ಪೊಲೀಸ್ ಆಯುಕ್ತೆ ಸೂಚನೆ. ಯಾದಗಿರಿಯಲ್ಲಿ ಬಿರುಗಾಳಿ ಸಹಿತ ಮಳೆಯ ಅವಾಂತರ. ರಸ್ತೆ ಬದಿಯ ಅಂಗಡಿ, ಹೋಟೆಲ್ ಸಂಪೂರ್ಣ ಜಲಾವೃತ. ಅಂಗಡಿ, ಹೋಟೆಲ್ನಲ್ಲಿದ್ದ ದಿನಸಿ ಸಂಪೂರ್ಣ ನೀರು ಪಾಲು. ನಿರಂತರ ಮಳೆಗೆ ಯಾದಗಿರಿ ನಗರ ಸಂಪೂರ್ಣ ತತ್ತರ. ಹೊಸ ಬಸ್ ನಿಲ್ದಾಣ, ರೈಲು ನಿಲ್ದಾಣದ ಬಳಿ ರಸ್ತೆಗಳು ಜಲಾವೃತ. ಸಂಚಾರ ಮಾಡಲಾಗದೆ ಸವಾರರ ಪರದಾಟ.
ಕಲಬುರಗಿ ನಗರ ಸೇರಿ ಜಿಲ್ಲೆಯ ಹಲವೆಡೆ ಭಾರಿ ಮಳೆ. ಜೇವರ್ಗಿ ರಸ್ತೆಯ ಅಂಡರ್ ಪಾಸ್ನಲ್ಲಿ ಸಿಲುಕಿದ ಕಾರು. ಕಲಬುರಗಿಯ ಬಹುತೇಕ ರಸ್ತೆಗಳು ಜಲಾವೃತ. ಚಿಕ್ಕಬಳ್ಳಾಪುರದ ಚಿಂತಾಮಣಿಯಲ್ಲಿ ಸಂಜೆಯ ಮಳೆಗೆ ಅವಾಂತರ. ಮನೆಗಳಿಗೆ ಚರಂಡಿ ನೀರು ನುಗ್ಗಿ ಸಾರ್ವಜನಿಕರ ಪರದಾಟ. ನಗರಸಭೆ ನಿರ್ಲಕ್ಷ್ಯಕ್ಕೆ ತೀವ್ರ ಆಕ್ರೋಶ. ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯ. ವಿಶ್ವಕಪ್ ಟಿ20 ಸಮರ. ಇಂದು ಬಲಿಷ್ಠ ಭಾರತಕ್ಕೆ ಐರ್ಲೆಂಡ್ ಸವಾಲು. ದೊಡ್ಡ ಗೆಲುವಿನೊಂದಿಗೆ ಅಭಿಯಾನ ಆರಂಭಿಸಲು ಟೀಂ ಇಂಡಿಯಾ ಕಾತುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.